5-2 3 ಅಂಕಗಳ ಮುನ್ನಡೆಯಲ್ಲಿ ಸಾಗ್ತಾ ಇದೆ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ. ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ನಿರತ ವಿದ್ಯಾರ್ಥಿನಿಯರ ಜಿದ್ದಿನ ಪಂದ್ಯ, ವೀರಾವೇಶದ ವನಿತೆಯರ ಪಂದ್ಯ ಸಾಗ್ತದೆ. ಜೋರ ಚಪ್ಪಾಳೆ ಬರಲಿ. ಸೂಪರ್ ಟ್ಯಾಕಲ್, ಫಸ್ಟ್ ಸೂಪರ್ ಟ್ಯಾಕಲ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಪಂದ್ಯದ ಮೇಲೆ ಇದೀಗ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. 5-4 1 ಅಂಕದ ಆರಂಭಿಕ ಮುನ್ನಡೆಯಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್. ಇದೀಗ ಮತ್ತೆ ಮೈನವಿರಳಿಸುವಂತ ಒಂದು ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ. 6-4 ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ ತಂಡದ ಪರವಾಗಿ 6-4. ಇಲ್ಲಿ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಧಾಳಿಗಾರ ಲಾಬಿ ಪ್ರವೇಶ ಮಾಡಿ 7 ಸೋಲ್ಜರ್ಸ್ ವರ್ಸಸ್ ಚೆಲ್ಸಿ. ಬೋತ್ ಟೀಮ್ ಕ್ಯಾಪ್ಟನ್ ನೋಟ್, ಸೆಕೆಂಡ್ ಕಾಲ್ ಫಾರ್ ಯು. ಮತ್ತೊಂದು ಮನಗ್ನ ಹಿಡಿತ, ಸೂಪರ್ ಟ್ಯಾಕಲ್. 7 ಸೋಲ್ಜರ್ಸ್ ಚೆಲ್ಸಿ ತಂಡದ ಆಟಗಾರರೇ ಬೇಗನೆ ಅಣಿಯಾಗಬೇಕು. ತಮಗಿದು 2ನೇ ಕರೆ. 2ನೇ ಯಶಸ್ವಿ ಸೂಪರ್ ಟ್ಯಾಕಲ್. 13-7 ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಕೇವಲ 6 ಅಂಕದ ಅಂತರದಲ್ಲಿ ಬಾಷ್ ಬ್ಯಾಕ್ ತಂಡ ಇದೆ. ಪ್ರೇಕ್ಷಕರು ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಪಂದ್ಯದ ಚಿತ್ರಣ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ವೇಗದ ದಾಳಿಗಾರ ರವಿ ಮಿಸ್ ಆಯ್ತು. ಲಾಬಿಯನ್ನು ಪ್ರವೇಶ ಮಾಡಿ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ ಬಾಷ್ ಬ್ಯಾಕ್ ತಂಡಕ್ಕೆ. ವ್ಯವಸ್ಥಾಪಕ ಕಿರಣ್ ಈ ಕೂಡಲೇ ಆಯೋಜಕರನ್ನ ಸಂಪರ್ಕಿಸಬೇಕು. ಕಿರಣ್, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ನಂಜೇಶ್ ಗೌಡ್ರವರ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಇಲ್ಲಿ ತೀರ್ಮಾನ ನೀಡಿದ್ರು. ಬಸವನಗುಡಿ ಹಾಗೂ ಕಾಡುಗೋಡಿ 2 ತಂಡಗಳಿಗಿದು 2ನೇ ಕರೆ. ಕಣ 2ರಲ್ಲಿ 7 ಸೋಲ್ಜರ್ಸ್ ವರ್ಸಸ್ ಚೆಲ್ಸಿ. ದಯವಿಟ್ಟು ನಮ್ಮ ಗ್ಯಾಲರಿ ಬಾಯ್ಸ್ ಒಂದ್ ಸ್ವಲ್ಪ ಕ್ರೀಡಾಂಗಣವನ್ನ ಮಾಪ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಪಂದ್ಯಾವಳಿ ವ್ಯವಸ್ಥಾಪಕ ಕಿರಣ್ ನಮ್ಮನ್ನ ಈ ಕೂಡಲೇ ಸಂಪರ್ಕಿಸಬೇಕು. ವಿಶೇಷ ಸೂಚನೆ ಕಿರಣ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಅಂಕಣ 1ರಲ್ಲಿ ಪುರುಷರ ವಿಭಾಗದ ಪಂದ್ಯದ ಸ್ಕೋರ್ ಈ ರೀತಿಯಾಗಿದೆ. ಬಾಷ್ ಬ್ಯಾಕ್ 14, ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ 7 ಅಂಕದೊಂದಿಗೆ 7 ಅಂಕದ ಮುನ್ನಡೆಯಲ್ಲಿ ಬಾಷ್ ಬ್ಯಾಕ್ ತಂಡ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಕಂದಾಯ ಸಚಿವರು, ಮಾಜಿ ಆರೋಗ್ಯ ಸಚಿವರಾಗಿ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಮಾಜಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ಗುರುತಿಸಿಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಅವರ ತಂದೆಯವರ ಒಂದು ಸವಿ ನೆನಪಿನಲ್ಲಿ ಈ ಒಂದು ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಇಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆರಂಭಗೊಂಡಿದೆ. ಹದಿನಾಲ್ಕು 7 ಮಧ್ಯದಾಳಿಯಲ್ಲಿ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ನೀಳಕೈದ ಆಟಗಾರ ಮೋಹನ್ ವಿಶಿಷ್ಟ ರೀತಿಯ ಒಂದು ಕೇಶ ವಿನ್ಯಾಸವನ್ನು ಹೊಂದಿರುವಂತಹ ಆಟಗಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ವುಮೆನ್ಸ್ ಟೀಮು ಯಾರು? ವುಮೆನ್ಸ್ ಟೀಮು ಕ್ಲೋಸ್. ವನಿತೆಯರ ವಿಭಾಗದ ವಿರೋಚಿತವಾದಂತಹ ಪಂದ್ಯದಲ್ಲಿ 8 ಅಂಕವನ್ನ ಚಾಮರಾಜಪೇಟೆ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ಪಡೆದುಕೊಳ್ತಾ ಇದೆ. ಹಾಗೆ ಮತ್ತೊಂದು ಬಲಿಷ್ಠ ತಂಡ ಈ ಪಂದ್ಯದಲ್ಲಿ ವಿರೋಚಿತ ಹೋರಾಟವನ್ನು 2 ಯಶಸ್ವಿ ಸೂಪರ್ ಟ್ಯಾಕಲ್ ನೊಂದಿಗೆ ಪಂದ್ಯದ ಮೇಲೆ ಹಿಡಿತವನ್ನ ಕಂಡುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇರತಕ್ಕಂಥ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ನಡುವಣ ನೇರ ಹಣಾಹಣಿ. ನೋಡಿ, ಇಲ್ಲಿ ಒಂದು ಬೈಕ್ನ ಕೀ ಸಿಕ್ಕಿದೆ. ನೀವು ಕಬಡ್ಡಿ ನೋಡು
ಹುಚ್ಚಿನಲ್ಲಿ ಮೈ ಮರಿತು ಗಾಡಿ ಕೂಡ ಬಿಟ್ಟಿದ್ರೆ, ಗಾಡಿಯಲ್ಲೇ ಕೀ ಬಿಟ್ಟಿದ್ರೆ ನಮ್ಮ ಸ್ನೇಹಿತರು, ಈ ಭಾಗದ ಸಂಚಾರಿ ಪೊಲೀಸ್ ಸಿಬ್ಬಂದಿ ನವೀನ್ ಅವರು ಈ ಕೀನ ನಮ್ಗೆ ಹಿಂದಿರುಗಿಸ್ತಾರೆ. ದಯವಿಟ್ಟು ಆ ವಾಹನದ ಮಾಲೀಕರು ನಿಮ್ಗೆ ನೆನಪಾದ್ರೆ ಬಂದು ಕೇಳಿಸ್ಕೊಳ್ಳಿ, ಬೇಡ ಅಂದ್ರೆ ಆ ಗಾಡಿ ನಂಬರ್ನ ಹೇಳ್ಬಿಡಿ, ನಾವು ತಗೊಂಡು ಹೋಗ್ತೀವಿ. ನೋಡಿ, ಕಬಡ್ಡಿ ನೋಡೋ ಉತ್ಸಾಹದಲ್ಲಿ, ಕಬಡ್ಡಿ ನೋಡೋ ಬರದಲ್ಲಿ ಮೈ ಮರೆತು ಆ ಬೈಕಲ್ಲಿ, ದಯವಿಟ್ಟು ಆ ಬೈಕ್ನ ಮಾಲೀಕರು ಬಿಡಿ, ನಮ್ಮ ಅಧ್ಯಕ್ಷರದೇ ಅದು. ಸಹಜವಾಗಿ ಈ ಪಂದ್ಯಾವಳಿಯ ಹೊಣೆ ಹೊತ್ತಿರ್ತಾರೆ, ಮೈ ಮರೆಯುವುದು ಸಹಜ. ಇರ್ಲಿ, ಈ ಒಂದು ಕೀಯನ್ನ ಮತ್ತೆ ಗಾಡಿಯನ್ನ ಸುರಕ್ಷಿತವಾಗಿ ನಮಗೆ ಹಿಂದಿರುಗಿಸಿ ಕರ್ತವ್ಯ ಪ್ರಜ್ಞೆ ಮಾಡಿದ ನವೀನ್, ಅವನು ಕೂಡ ಕಬಡ್ಡಿ ಕ್ರೀಡಾಪಟು, ಅವರಿಗೆ ಅಭಿನಂದನೆಗಳು. ಅರವತ್ತು ವರ್ಷಗಳ ಸುದೀರ್ಘಾವಧಿಯ ಸೇವೆಯನ್ನು ನಮ್ಮ HMT ಕಾಲನಿ ಬಾಯ್ಸ್ ಕರ್ನಾಟಕ ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ನೀಡ್ತಾ ಬಂದಿದೆ. ಈ 60 ವರ್ಷಗಳ ಸುದೀರ್ಘ ಸಾರ್ಥಕ ಸೇವೆಯ ಫಲವಾಗಿ 20ನೇ ವರ್ಷದ ಒಂದು ದಿವಂಗತ ರಮಯ್ಯ ಮೆಮೋರಿಯಲ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿ, ಭವಿಷ್ಯದ ಮುಖ್ಯಮಂತ್ರಿಯಾಗಿ ಬಿಂಬಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕಣ್ಣನವರು, ನಮ್ಮೆಲ್ಲರ ನೆಚ್ಚಿನ ಅಣ್ಣ. ಅವರು ಪ್ರತಿ ವರ್ಷವೂ ಕೂಡ ಒಂದು 20 ವರ್ಷನೇ ಬಾರಿಗೆ ಈ ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದೀರಾ. ನಾನು ಅತ್ಯಂತ ಆತ್ಮೀಯವಾಗಿ, ನಮ್ರತಾಪೂರ್ವಕವಾಗಿ, ಗೌರವಪೂರ್ವಕವಾಗಿ ತಮ್ಮಲ್ಲಿ ಒಂದು ನಿವೇದನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. 20 ವರ್ಷವೂ ಕೂಡ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ನೀವು ನೆರವೇರಿಸ್ತಾ ಬಂದಿದ್ದೀರಾ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ನಡೆಸುವಂತ ಶಕ್ತಿ ನಿಮಗಿದೆ. ದಾಳಿಯಲ್ಲಿ ಯುವ ಪ್ರತಿಭೆ ಬಲ್ಲು, ಒಂದು ಉತ್ತಮವಾದಂತಹ ಟ್ಯಾಕಲ್ BTM ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. (16-11) in favor of Boschbach. ಒಂದು ಮನೋಜ್ಞ ಪ್ರದರ್ಶನ, ಮೈ ನವಿಳಿಸುವಂತ ಒಂದು ರೋಚಕ ಪಂದ್ಯ ಸಾಗ್ತಾ ಇದೆ. 18-11 18-11 7 ಅಂಕಗಳ ಅಂತರ. ಬಾಸ್ಬ್ಯಾಕ್ 7 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ ಈ ಪಂದ್ಯದಲ್ಲಿ. ಏತರ ಮಧ್ಯೆ ಮತ್ತೊಂದು ಅಂಕಣದಲ್ಲಿ ವನಿತೆಯರ ವಿಭಾಗದ ವಿರೋಚಿತ ಪಂದ್ಯ, ಮೇಘ ಬೀಚ್ ಕಬಡ್ಡಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸೇರ್ಪಡೆಗೊಂಡಂತ ಲಾಸ್ಟ್ ಅಂಡ್ ಫೈನಲ್ ಕಾಲ್, 7 soldiers versus Chelsea. Both team captain, bring your team immediately. Court number 1. ಬೇಗನೆ ಬರಬೇಕು. 7 soldiers Chelsea. ಜೀವನ ಮುಂಚೆ ಥರ ಇಲ್ಲ ಇವಾಗ. BTM ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಬಾಷ್ಬ್ಯಾಕ್ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 20-11 in favor of ಬಾಷ್ಬ್ಯಾಕ್. 9 ಅಂಕದ ಮುನ್ನಡೆಯಲ್ಲಿರುವಂತಹ ಬಾಷ್ಬ್ಯಾಕ್
ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ತಂಡಗಳು ಈಗಾಗಲೇ ಸೆಣಸಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ಮಾಜಿ ಕಂದಾಯ ಸಚಿವರಾಗಿ, ಹಾಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಪೂಜ್ಯ ತಂದೆಯವರ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕಬಡ್ಡಿ ಕೋರ್ಟ್ ನಂಬರ್ 1 ಮಹಿಳಾ ಪಂದ್ಯ ನಡೆಯತಕ್ಕಂತ ಕಣ ಒಂದರಲ್ಲಿ 7 ಸೋಲ್ಜರ್ಸ್ ವರ್ಸಸ್ ಚೆಲ್ಸಿ. ಎರಡು ತಂಡಗಳಿಗೆ ಅಂತಿಮ ಕರೆ. ವನಿತೆಯರ ವಿಭಾಗದ ವಿರೋಚಿತ ಪಂದ್ಯ ಸಾಗ್ತಾ ಇದೆ. ಸಮಬಲದ ಪ್ರದರ್ಶನವನ್ನು ನೀಡ್ತಾ ಮೇಘ ಕರ್ನಾಟಕ ರಾಜ್ಯ ತಂಡವನ್ನು ಬೀಚ್ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದಂತ ಪ್ರತಿಭೆ 13-13ರಲ್ಲಿ ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸಾಗ್ತಾ ಇದೆ ವನಿತೆಯರ ನಡುವಿನ ವಿರೋಚಿತ ಪಂದ್ಯ. ಲಕ್ಷ್ಮಿ ವರ್ಸಸ್ ಶಂಕರ್ನ ಸ್ಪೋರ್ಟ್ಸ್ ಕ್ಲಬ್, ಎರಡು ಪ್ರಮುಖ ಬಡಾವಣೆಯ ಈ ಪಂದ್ಯದ ಭವಿಷ್ಯವನ್ನು ನಿರ್ಧರಿಸುವ ನಿರ್ಣಾಯಕ ಸಮಯ ಇದೀಗ. ಅವರ ಬ್ಯೂಟಿಫುಲ್ ಆಂಟಿಸಿಪೇಷನ್ ಅದ್ಭುತವಾಗಿತ್ತು. ತಾಳ್ಮೆಯ ಜಾಣ್ಮೆಯ ಒಂದು ಪ್ರದರ್ಶನವನ್ನು ಇದೀಗ ನೀಡ್ತಾ ಇದೆ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್. ಈ ಪಂದ್ಯದ ಮೇಲಿನ ತನ್ನ ಮನಚಾದ ಆಕ್ರಮಣಕಾರಿ ಪ್ರದರ್ಶನವನ್ನು ನೀಡ್ತಾ ಪ್ರಮುಖ ದಾಳಿಗಾರ್ತಿ ಒನ್ಸ್ ಅಗೇನ್ ಮೇಘ ದಾಳಿ ವಿಭಾಗದಲ್ಲಿ ಇದೀಗ ಅಂಕ ಗಳಿಸುವ ಇರಾದಿಯಲ್ಲಿ ಆಕೆನ ಅತ್ಯಂತ ಯಶಸ್ವಿಯಾಗಿ ಬಂಧಿಸಿಕೊಳ್ತಾ ಇದ್ದಾರೆ. ಮತ್ತೆ ಸಮಬಲದ ಪ್ರದರ್ಶನವನ್ನು ಪ್ರದರ್ಶಿಸ್ತಾ ಇದೆ ಎರಡು ತಂಡ ವನಿತೆಯರು. ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. 14-14ರಲ್ಲಿ ಮತ್ತೊಂದು ಮನೋಜ್ಞ ಹಿಡಿತಕ್ಕೆ ಈಗ ಸಾಕ್ಷಿ ಆಗ್ತಾ ಇದೆ ಅಂಕಣ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಯಶಸ್ವಿ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಈ ಪಂದ್ಯದ ಮೇಲೆ 1 ಅಂಕದ ವಿರೋಚಿತ ಮುನ್ನಡೆನ ಗಳಿಸಿಕೊಳ್ತಾ ಇದೆ. ತರಬೇತುದಾರರ ಒಂದು ಸೂಕ್ತ ಮಾರ್ಗೋಪಾಯ ಮಾರ್ಗದರ್ಶನದಲ್ಲಿ ಮತ್ತೆ ಮೈಗಡುವಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್. ದ್ವಿತೀಯಾರ್ಧದಲ್ಲಿ 1 ಅಂಕದ ಆರಂಭಿಕ ಮುನ್ನಡೆಯನ್ನು ಗಳಿಸಿಕೊಳ್ತಾ 15-14. ನಿರ್ಣಾಯಕ 5 ನಿಮಿಷಗಳು. ಹೈ ವೋಲ್ಟೇಜ್ ಪಂದ್ಯ. ಒಮ್ಮೆ ಬರಲಿ ಜೋರ ಚಪ್ಪಾಳೆ. 5 ನಿಮಿಷಗಳ ಅವಧಿಯಲ್ಲಿ ಈ ಪಂದ್ಯದ ಭವಿಷ್ಯ ನಿರ್ಧರಿತವಾಗುತ್ತೆ. 15-14 ಇನ್ ಫೇವರ್ ಆಫ್ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್. ಕೇವಲ 1 ಅಂಕದ ವಿರೋಚಿತ ಮುನ್ನಡೆ. ಇದೀಗ ಮತ್ತೊಂದು ಮನೋಜ್ಞ ಹಿಡಿತವನ್ನ ಮೇಘ ಒಬ್ಬ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ್ತಿಯ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್. ಪಂದ್ಯದ ಮೇಲಿನ ಮೇಲುಗೈಯನ್ನ ಬಿಗಿ ಹಿಡಿತವನ್ನು ತಂದಾಕ್ಸ್ಕೊಳ್ತಾ ಅದ್ಭುತ ಪ್ರದರ್ಶನಕ್ಕೆ ಯಶಸ್ಸನ್ನ ಪಡೆದುಕೊಳ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಸ್ಕೋರ್ ಬೋರ್ಡ್ ನಲ್ಲಿ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ವೀಕ್ಷಕರು ಅಣ್ಣ ಅಲ್ಲಿ ಯಾರು ಕೂರಬಾರ್ದು, ಸ್ವಲ್ಪ ದಯವಿಟ್ಟು ನೋಡಿ, ಸ್ಕೋರ್ ಬೋರ್ಡ್ ಡಿಸ್ಟರ್ಬ್ ಆಗ್ತಾ ಇದೆ, ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಳಿ ಸುರಕ್ಷಿತವಾಗಿ. ಎಸ್, ಮತ್ತೊಂದು ಮನೋಜ್ಞ ಹಿಡಿತವನ್ನ ಮೇಘ. ಸತತ 3 ಯಶಸ್ವಿ ಡೇರಿಂಗ್ ಡ್ಯಾಶ್ ಕ್ಯಾಚ್. 4 ನಿಮಿಷಗಳ ನಿಶಾನೆ ನಿರ್ಣಾಯಕರಿಂದ ಹೊರಬಿದ್ದಿದೆ. ಹೈ ವೋಲ್ಟೇಜ್ ಮ್ಯಾಚ್ ನ ಭವಿಷ್ಯ ಇದೀಗ 4 ನಿಮಿಷಗಳಲ್ಲಿ ನಿರ್ಧರಿತವಾಗುತ್ತೆ. ಲಾಸ್ಟ್ 4 minutes. ಬಾಶ್ ಬ್ಯಾಕ್ ತಂಡದ ಜರ್ಸಿ ನಂಬರ್ 6 ಆಟಗಾರ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ಒಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 22-11 ಬಾಶ್ ಬ್ಯಾಕ್ ತಂಡದ ಪರವಾಗಿ ಆರಂಭಿಕ ಹಂತದಿಂದಲೂ ಸಹ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಅಲ್ಲಿ ಬಾಶ್ ಬ್ಯಾಕ್ ತಂಡ ಮುನ್ನುಗ್ತಾ ಇದೆ. ಈ ಬಾರಿ ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ರೈಟ್ ಇನ್ ಜಾಗದಿಂದ ಬಾಶ್ ಬ್ಯಾಕ್ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಇಲ್ಲಿ ದಾಳಿಗಾರನ ಒಂದು ವೇಗಕ್ಕೆ ಕಡಿವಾಣವನ್ನು ಹಾಕಿದ್ದಾರೆ. ಬಾಶ್ ಬ್ಯಾಕ್ ತಂಡದ ಮಣಿ ಒಂದು ಉತ್ತಮವಾದಂತಹ ಟ್ಯಾಕಲ್ ಪ್ರಯತ್ನ ಅಂತ ಹೇಳ್ಬೋದು. ಅಷ್ಟು ವೇಗವಾಗಿ ಸಹ ಲೋನ ಅಂಕವನ್ನು ಪಡ್ಕೊಳ್ತಾ ಬಾಶ್ ಬ್ಯಾಕ್ ತಂಡ
ಅಲ್ಪ ವಿರಾಮದ ಒಂದು ಕೋರಿಕೆಗೆ ಮುಂದಾಗಿದೆ. 26-11 ಇನ್ ಫೇವರ್ ಆಫ್ ಬಾಷ್ ಬ್ಯಾಕ್. ಮಹಿಳಾ ವಿಭಾಗದ ಪಂದ್ಯವು ಸಹ ಈಗಾಗಲೇ ಬಹಳ ಅದ್ಭುತವಾಗಿ ಆರಂಭಗೊಂಡಿದೆ. ವನಿತೆಯರ ವಿರೋಚಿತವಾದ ಪಂದ್ಯ 16-14ರಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ನ ಭವಿಷ್ಯ. ಇದು 3 ನಿಮಿಷಗಳಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. 16-14. ಮೇಘ ಅವರ ಅಮೋಘ ಆಟ ನಿಜವಾಗೂ ತಂಡಕ್ಕೆ ವರವಾಗಿದೆ. ಮೇಘ ಅಮೋಘ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಪ್ರೇಕ್ಷಕರು ಕೂಡ ಕರ್ತವ್ಯದೊಂದಿಗೆ ಆಕೆಯನ್ನ ಉರ್ದುಂಬಿಸ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಇದು ಗುಡ್ ಆಂಟಿಸಿಪೇಷನ್ ಫ್ರಮ್ ದಿ ಕ್ರೌಡ್ ಅಂತಾನೆ ಹೇಳ್ಬೋದು. ವೀಕ್ಷಕರ ಒಂದು ಪ್ರತ್ಯುತ್ತರ ತಲ್ಲೀನತೆ, ಗುಡ್ ಇನ್ವಾಲ್ವ್ಮೆಂಟ್ ಇನ್ ದಿ ಸ್ಪೋರ್ಟ್, ಕ್ರೀಡಾ ತಲ್ಲೀನತೆಯಲ್ಲಿ ಮಗ್ನರಾಗಿದ್ದಾರೆ ನಮ್ಮ ಈ ಭಾಗದ ಮುಗ್ಧ ಜನತೆ. 20-14 ಪಂದ್ಯದ ದಿಕ್ಕಿದೀಗ ಬದಲಾಗ್ತಾ ಇದೆ. ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ 6 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ. 2014 ಇನ್ ಫೇವರ್ ಆಫ್ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಸಹ ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡು ಮ್ಯಾಚ್ ಅನ್ನು ನೋಡ್ತಾ ಇದ್ದಾರೆ. ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ, ಹಾಗೆ ಚೇರ್ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಯಾರೆಲ್ಲ ಪ್ರೇಕ್ಷಕರು ನಿಂತ್ಕೊಂಡಿದ್ರ ದಯವಿಟ್ಟು ಗ್ಯಾಲರಿಗೆ ಹೋಗಿ ಆಸೆಂಡ್ ಆಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾವೆ. ಅದು ಶಿಸ್ತುಬದ್ಧವಾದಂತಹ ಕಬಡ್ಡಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದೊಂದಿಗೆ 4 ದಿನಗಳ ಕಾಲ ಬಹಳ ಅದ್ಭುತವಾಗಿ ಮೂಡಿ ಬರ್ಲಿಕ್ಕಿದೆ. ದಯವಿಟ್ಟು ಎಲ್ಲ ಕ್ರೀಡಾ ಪ್ರೇಮಿಗಳು ಸಹಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದಾವೆ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಬಾಷ್ ಬ್ಯಾಕ್ ತಂಡದ ಆಟಗಾರರಿಂದ. ಸೇಫ್ಟಿ ಪಾಯಿಂಟ್ಸ್ ಪಂದ್ಯಕ್ಕೆ ತಿರುವನ್ನು ನೀಡ್ತಾ ಇದೆ. ಚಾಮರಾಜಪೇಟೆಯ ಶಂಕರನಾಥ್ ಸ್ಪೋರ್ಟ್ಸ್ ಕ್ಲಬ್ನ ವನಿತೆಯರು ಕೂಡ ಇದೀಗ ಸ್ವಲ್ಪದ ಮನೋಭಾವದ ವಿರೋಚಿತ ಆಟದ ಪ್ರದರ್ಶನ. ನಿರ್ಣಾಯಕ ನಿಮಿಷದ ಆಟ ಇದಾಗಿದ್ದು 20-16 4 ಅಂಕಗಳ ಅಂತರದ ವಿರೋಚಿತ ಮುನ್ನಡೆಯಲ್ಲಿ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ನ ವೀರ ವನಿತೆಯರು. ಮೇಘ ಈ ಪಂದ್ಯದ ಅಮೋಘ ಆಟದ ಪ್ರದರ್ಶನ. ಬೀಚ್ ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ ಪ್ರತಿಭೆ ಮೇಘ ಅಮೋಘ ಆಟದ ಪ್ರದರ್ಶನದ ಫಲವಾಗಿ 21-16 5 ಅಂಕಗಳ ವಿರೋಚಿತ ಗೆಲುವನ್ನ ವನಿತೆಯರು. ಈಗ ಲಕ್ಷ್ಮಿ ಜೋರ ಚಪ್ಪಾಳೆ ಬರಲಿ. ವಿಜೇತರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ನಾವು ಹುರಿದುಂಬಿಸೋಣ. ಹಾಗೆ ಸೋತವರು ಗೆದ್ದವರು ಇಬ್ರು ಕೂಡ ಸಮಾನರು. ದೂರದ ಬಡಾವಣೆಗಳಿಂದ ಬಂದಿದ್ದಾರೆ, ದೂರದ ಜಿಲ್ಲೆಗಳಿಂದ ಬಂದಿದ್ದಾರೆ. ಈ ಪ್ರತಿಭೆಗಳಿಗೆ ಒಮ್ಮೆ ಜೋರ ಚಪ್ಪಾಳೆ ಮುಖಂಡವನ್ನು ಆಶೀರ್ವದಿಸೋಣ. ಗಿವ್ ದಮ್ ಎ ಬಿಗ್ ಕ್ಲಾಪ್ಸ್. ಒಮ್ಮೆ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. 21-16 5 ಅಂಕಗಳ ಅಂತರದ ವಿರೋಚಿತ ಗೆಲುವನ್ನ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ ಪಡೆದು ಮೇಘ ಅವರ ಅಮೋಘ ಆಟದ ಪ್ರದರ್ಶನದ ಫಲವಾಗಿ ಚೆಲ್ಸಿ 7 ಸೋಲ್ಜರ್ಸ್ ತಮ್ಗಾಲ್ರೆಡಿ ಅಂತಿಮ